ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಟಾಪಿಕ್ ಈ ದಿನ ರೇಖಿಯಲ್ಲಿ ಹುಸೆ ರೇಖೆಯಲ್ಲಿ ಎಷ್ಟು ವಿಧ, ರೇಖೆಯಲ್ಲಿ ಮಾಸ್ಟರ್ಶಿಪ್ ಆಗೋವರೆಗೂ ಎಷ್ಟು ಸಿಂಬಲ್ಸ್ ಯಾವ ರೀತಿ ಬರುತ್ತೆ. ಫಸ್ಟ್ ಲೆವೆಲ್ 21 ಡೇಸ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಸಿಂಬಲ್ಸ್ ಕೊಡ್ತಾರೆ. ಆ ಥರ ಇದ್ದರೆ ನಾವು ಫಸ್ಟು ಸೆಕೆಂಡ್ ಎರಡೂ ಒಂದೇ ಸತಿ ನಾವು ದೀಕ್ಷೆ ಕೊಡ್ತೀವಿ. ಅದರಲ್ಲಿ ಸೆಕೆಂಡ್ನೇ ಲೆವೆಲಲ್ಲಿ 3 ಸಿಂಬಲ್ಸ್ ಬರುತ್ತೆ. 3 ಸಿಂಬಲ್ ಆದಮೇಲೆ ಅದನ್ನು 21 ಡೇಸ್ ಇಲ್ಲ 3 ಮಂತ್ಸ್ ನಿಮಗೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೋ ಮಾಡಿ. ನೆಕ್ಸ್ಟ್ ಲೆವೆಲ್ ರೇಖಿ 3 ಆದಮೇಲೆ ಅದರಲ್ಲಿ ಒಂದು ಸಿಂಬಲ್ ಬರುತ್ತೆ. ಆ ಒಂದು ಸಿಂಬಲ್ನ ಪ್ರಾಕ್ಟೀಸ್ ಮಾಡ್ತಾ ಒಂದು 6 ತಿಂಗಳು ಇಲ್ಲ 3 ತಿಂಗಳವರೆಗಾದರೂ ಪ್ರಾಕ್ಟೀಸ್ ಮಾಡ್ತಾ ನೆಕ್ಸ್ಟು ಮಾಸ್ಟರ್ಶಿಪ್. ಅದರಲ್ಲಿ ಇನ್ನು ಇದೇ ಥರ ಈ ರೇಖಿ ಫಸ್ಟ್ ಲೆವೆಲ್ ಒಬ್ಬರಿಗೆ ಮಾಸ್ಟರ್ಶಿಪ್ ಮಾಡಬೇಕು ಅಂದರೆ ಅಷ್ಟು ಮಾಡ್ಕೋಬೇಕು. ಇಲ್ಲ ನಮ್ಗೆ ಸಾಕು ಒಂದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅನ್ನೋರು ಇರ್ತಾರೆ. ಫಸ್ಟು ಸೆಕೆಂಡು ತರ್ಡ್ ಮಾಡ್ಕೊಂಡು ನಾವು ಮಾಸ್ಟರ್ಶಿಪ್ ಮಾಡ್ಕೊಳ್ಳೋಕ್ಕಿಲ್ಲ, ನಮಗೆ ನಮ್ಮ ಸ್ವಂತ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಅಂದ್ಕೊಳ್ತಾರೆ. ಆ ಥರನೂ ಮಾಡ್ಕೋಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.